ಎಲ್ರಿಗೂ ನಮಸ್ಕಾರ. ಇದು ಹಳೆಯ ಕ್ವಶನ್ ಪೇಪರ್ ಕನ್ನಡ ಕಡ್ಡಾಯ ಭಾಷಾ ಪರೀಕ್ಷೆ ಯಾವ ಥರ ಬರೀಬೇಕು, ಯಾವ ಥರ ಪ್ರಶ್ನೆಗಳು ಬರ್ತವೆ ಅನ್ನೋದಕ್ಕೆ ಒಂದು ಮಾಡೆಲ್ ಕ್ವಶನ್ ಪೇಪರ್ಸ್ ಆಗಿದ್ದಾವೆ. ಇದು 2018ರಲ್ಲಿ ನಡೆದಂತಹದ್ದು. ಕ್ವಶನ್ಸ್ ಯಾವ ಥರ ಇರುತ್ತೆ ನೋಡೋಣ. ಮೊದಲನೇದಾಗಿ ಒಂದು ಪ್ರಬಂಧ ಕೊಟ್ಟಿರ್ತಾರೆ, ಅದಕ್ಕೆ ಬರೆಯೋದಕ್ಕೆ ಈ ಥರ ಲೈನ್ಸು ಸಹ ಕೊಟ್ಟಿರ್ತಾರೆ. ಮೊದಲೇದು ವಿಷಯ ಯಾವುದಂತ ಆರಿಸ್ಕೊಂಡು ಬರೀಬೇಕಾಗುತ್ತೆ. ನೆಕ್ಸ್ಟು ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ಸಂಪೂರ್ಣವಾಗಿ ಓದ್ಕೊಂಡ್ಬಿಟ್ಟು ಇದಕ್ಕೆ ಇದ್ರ ಕರೆಕ್ಟಾಗಿ ಉತ್ತರಗಳನ್ನ ನೀಡಬೇಕಾಗುತ್ತೆ. ಗದ್ಯವನ್ನು 2 ಪೇಜ್ ಕೊಟ್ಟಿರ್ತಾರೆ. ಆ ಗದ್ಯದ ಪ್ರಶ್ನೆಗಳು ಹೀಗಿರುತ್ತೆ. ಸೊ ಒಂದು ಪ್ರಶ್ನೆ ಕೊಟ್ಟು ಅದಕ್ಕೆ ಉತ್ತರವನ್ನು ಮಾಡಬೇಕಾಗುತ್ತೆ. ಗದ್ಯದಲ್ಲಿ ಟೋಟಲ್ 5 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಸೊ ಗದ್ಯದ ನೋಡಿ ಕ್ವಶನ್ಸಿಗೆ ಸರಿ ಹೊಂದುವಂತಹ ಉತ್ತರಗಳನ್ನ ಬರಿತಾ ಹೋಗಬೇಕಾಗುತ್ತೆ. ನೆಕ್ಸ್ಟು ಪ್ರಿಷೆ ರೈಟಿಂಗ್ ಬರೆಯುವಂಥದ್ದು, ಅಂದರೆ ಇದರಲ್ಲೇ ಇರುತ್ತೆ. ಸೊ ಅವ್ರು ಹೇಳೋ ಪ್ರಕಾರವಾಗಿ 120 ಪದಗಳನ್ನ ಇದರಲ್ಲೇ ಹುಡ್ಕೊಂಡು ಅದನ್ನು ಒಂದು ವ್ಯಾಖ್ಯಾನ ರೂಪದಲ್ಲಿ ಬರೀಬೇಕು. ಅದಕ್ಕೂ ಸಹ ಜಾಗವನ್ನು ಕೊಟ್ಟಿರ್ತಾರೆ. ಹೀಗೆ ಇದರಲ್ಲಿ ಸರಿ ಹೊಂದುವಂಥ ಪದಗಳು ಬರೆದು ಅದನ್ನ ಓದುವಾಗ ಅದಕ್ಕೆ ಅರ್ಥಪೂರ್ವಕವಾಗಿ ಇರಬೇಕಾಗುತ್ತೆ. ಅದಾದ ನಂತರದಲ್ಲಿ ಇದು ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕು. ಇದನ್ನೆಲ್ಲ ಏನು ಅರ್ಥ ಬರುತ್ತೆ ಅಂತ ಕನ್ನಡದಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಲೆಟರ್ ರೈಟಿಂಗ್ ಬರಿಬೇಕಾಗುತ್ತೆ. ಯಾವ ವಿಷಯ ಅಂತ ಬರ್ಕೊಂಡು ಅದನ್ನ ಲೆಟರ್ ಬರಿಬೇಕಾಗುತ್ತೆ, ಯಾವುದಾದ್ರೂ ಒಂದು ವಿಷಯವನ್ನು ತಗೊಂಡು. ಅದಾದ ನಂತರದಲ್ಲಿ ಇದು ಅರ್ಥ ಬರೆಯುವಂತಹದ್ದು, ಮನೆಗೆ ಮದ್ದು ಮಾರುಗೆರಲು, ಇದ್ರ ಬಗ್ಗೆ ಏನು ಅನಿಸುತ್ತೆ ಅದನ್ನು ಬರಿಬೇಕಾಗುತ್ತೆ. ಟೋಟಲ್ 3 ರಿಂದ 4 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ದೇಶ ನೋಡು, ಕೋಶ ಓದು, ಹಾಗೆ ಪಾಲಿಗೆ ಬಂದಿದ್ದು ಪಂಚಾಮೃತ, ಹಾಗೆ ನುಡಿಗಟ್ಟುಗಳನ್ನು ಸಹ ಬರಿತಾ ಹೋಗಬೇಕು. ಅದು ನಮ್ಮ ಸ್ವಂತವಾದಂಥ ಒಂದು ವಾಕ್ಯದಲ್ಲಿ. ನೆಕ್ಸ್ಟ್ ಇದು ಸಹ 4 ರಿಂದ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ನೆಕ್ಸ್ಟ್ ತತ್ಸಮ ತದ್ಭವ ರೂಪಗಳನ್ನ ಬರಿಬೇಕಾಗುತ್ತೆ. ಅದಕ್ಕೆ ಅಮೃತ, ಅದಕ್ಕೆ ತದ್ಭವ ರೂಪ ಯಾವ್ದು ಬರುತ್ತೋ ಅದನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಇದು ಒಂದು 7 ರಿಂದ 8 ಕ್ವಶನ್ ಕೊಡ್ತಾರೆ. ಹಾಗೆ ಇದು ಅರ್ಥ ಬರಿಬೇಕಾಗುತ್ತೆ. ಇದ್ರ ಅರ್ಥ ಏನು ಅಂತ ಬರಿಬೇಕಾಗುತ್ತೆ. ನೆಕ್ಸ್ಟ್ ಇದು ಸಹ ಒಂದು 7 ರಿಂದ 8 ಕೊಡ್ತಾರೆ. ಹಾಗೆ ವಿರುದ್ಧಾರ್ಥಕ ಪದಗಳು ಸಹ, ಇದು ಸಹ 7 ರಿಂದ 8 ಪ್ರಶ್ನೆಗಳನ್ನ ಕೊಡ್ತಾರೆ.